ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾಜಿ ಸಚಿವ ಹಾಗೂ ಹಾಲಿ ಬೆಂಗಳೂರಿನ ಕೆಆರ್ಪುರಂ ಬಿಜೆಪಿ ಶಾಸಕ ಬೈರತಿ ಬಸವರಾಜರನ್ನ ಸಿಐಡಿ ಟೀಮ್ ವಶಕ್ಕೆ ಪಡೆದಿದೆ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದ ಬೈರತಿ ಬಸವರಾಜರನ್ನ ಇದೀಗ ಖಾಕಿ ಟೀಮ್ ವಶಕ್ಕೆ ಪಡೆದಿದೆ. ಬಿಕ್ಲು ಶಿವ ಹತ್ಯೆ ಪ್ರಕರಣವು ಕರ್ನಾಟಕದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ವಿಶೇಷವಾಗಿ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರು ಆರೋಪಿ ಸ್ಥಾನದಲ್ಲಿ ಇರುವುದರಿಂದ ಇದು ರಾಜಕೀಯ ಸಂಘರ್ಷಕ್ಕೂ ಕಾರಣವಾಗಿತ್ತು. ಹಾಗಾದ್ರೆ ಈ ಬಿಕ್ಲು ಶಿವ ಯಾರು? ಆತನ ಹತ್ಯೆಗೆ ಕಾರಣ ಏನು? ಈ ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಮೇಲಿರೋ ಆರೋಪಗಳೇನು? 2025 ಜುಲೈ 15ರಿಂದ ಇಂದಿನವರೆಗೆ ಏನೆಲ್ಲ ಆಯ್ತು? ಈ ಬಗ್ಗೆ ಇಲ್ಲಿದೆ ಕಂಪ್ಲೀಟ್ ಮಾಹಿತಿ. ಯಾರು ಬಿಕ್ಲು ಶಿವ? ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಬೆಂಗಳೂರಿನ ಪೂರ್ವ ಭಾಗದಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿದ್ದ ರೌಡಿ ಶೀಟರ್. ಆತನ ವಯಸ್ಸು ಸುಮಾರು 40ರಿಂದ 44 ವರ್ಷ. ಬೆಂಗಳೂರಿನ ಹಲಸೂರು ಸಮೀಪದ ಮೀನಿ ಅವೆನ್ಯೂ ರಸ್ತೆಯ ಹರ್ಮಿಟ್ ಕಾಲೋನಿ ಶಿವನ್ಶೆಟ್ಟಿ ಗಾರ್ಡನ್ಗಳಲ್ಲಿ ನಿವಾಸಿಯಾಗಿದ್ದ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದು 2006ರಲ್ಲಿ ತೆರೆಯಲಾಗಿತ್ತು. ಆತನ ವಿರುದ್ಧ ಒಟ್ಟು 11 ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದ್ವು. ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿದ್ದ ಬಿಕ್ಲು ಶಿವ ಕ್ರೈಮ್ ಚಟುವಟಿಕೆಗಳಲ್ಲಿ ನೇರವಾಗಿ ತೊಡಗಿರಲಿಲ್ಲ ಅಂತ ಹೇಳಲಾಗುತ್ತೆ. ಆದರೆ ರಿಯಲ್ ಎಸ್ಟೇಟ್ ಮಾಫಿಯಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ. ನಕಲಿ ದಾಖಲೆಗಳನ್ನು ರಚಿಸಿ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸೋದು ಮತ್ತು ಚಿಕ್ಕ ಗ್ಯಾಂಗ್ ನಡೆಸೋದು ಸೇರಿದಂತೆ ಹಲವು ಅಪರಾಧಿ ಕೃತ್ಯದಲ್ಲೂ ಭಾಗಿಯಾಗಿದ್ದ ಎನ್ನಲಾಗಿದೆ. ಜುಲೈ 15, 2025ರಂದು ಬಿಕ್ಲು ಶಿವನನ್ನ ಹಲಸೂರು ಕೆರೆಯ ಬಳಿ ಅವರ ಮನೆಯ ಹೊರಗೆ ಗ್ಯಾಂಗ್ ಒಂದು ಹ್ಯಾಕ್ ಮಾಡಿ ಕೊಂದು ಹಾಕಿತ್ತು. ಇದು ರಿಯಲ್ ಎಸ್ಟೇಟ್ ವಿವಾದದಿಂದ ಸಂಭವಿಸಿರಬಹುದು ಎಂದು ಶಂಕಿಸಲಾಗಿದೆ. ಆತನ ಹತ್ಯೆಗೂ ಮುಂಚೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರ ಸಹಾಯಕರಿಂದ ಬೆದರಿಕೆಗಳ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರು. ಇದು ಕಿತ್ತಗನೂರು ಗ್ರಾಮದ 12 ಎಕರೆ ಭೂಮಿ ವಿವಾದಕ್ಕೆ ಸಂಬಂಧಿಸಿದ್ದು ಎನ್ನಲಾಗಿದೆ. ಜುಲೈ 15ರಿಂದ ಇಂದಿನವರೆಗೆ ಏನೆಲ್ಲ ಆಯ್ತು ಅಂತ ನೋಡ್ತಾ ಹೋಗುದಾದ್ರೆ, ಜುಲೈ 15, 2025 ಬಿಕ್ಲು ಶಿವನನ್ನ ಬೆಂಗಳೂರಿನ ಭಾರತೀನಗರದಲ್ಲಿರೋ ಅವರ ಮನೆಯ ಹೊರಗೆ ಗ್ಯಾಂಗ್ ಒಂದು ಹ್ಯಾಕ್ ಮಾಡಿ ಕೊಲೆ ಮಾಡ್ತು. ಅವರು ಮನೆಯ ಹೊರಗೆ ನಿಂತಿದ್ದಾಗ 5 ಜನರು ಬೈಕ್ನಲ್ಲಿ ಬಂದು ದಾಳಿ ನಡೆಸಿದ್ರು. ಈ ವೇಳೆ ಬಿಕ್ಲು ಶಿವ ಪ್ರಾಣ ಬಿಟ್ಟಿದ್ದ. ಜುಲೈ 16, 2025 ಬಿಕ್ಲು ಶಿವನ ತಾಯಿ ವಿಜಯಲಕ್ಷ್ಮಿ ಅವರ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲಾಯಿತು. ಶಾಸಕ ಬೈರತಿ ಬಸವರಾಜ್ ಅವರನ್ನ ಆರೋಪಿ ನಂಬರ್ 5 ಅಂತ ಹೆಸರಿಸಲಾಯಿತು. ಇತರ ಆರೋಪಿಗಳಲ್ಲಿ ಜಗ್ಗ ಅಲಿಯಾಸ್ ಜಗದೀಶ್ ಸೇರಿದಂತೆ ಹಲವರಿದ್ರು. ಬಿಕ್ಲು ಶಿವ 3 ತಿಂಗಳ ಹಿಂದೆ ಪೊಲೀಸರಿಗೆ ಬೈರತಿ ಬಸವರಾಜ್ ಮತ್ತು ಅವರ ಸಹಾಯಕರಿಂದ ಬೆದರಿಕೆಯ ಬಗ್ಗೆ ದೂರು ನೀಡಿದ್ದನ್ನ ಅವರ ತಾಯಿ ಉಲ್ಲೇಖಿಸಿದ್ರು. ಜುಲೈ 18, 2025 ಪೊಲೀಸರು ಬೈರತಿ ಬಸವರಾಜ್ ಅವರಿಗೆ ನೋಟಿಸ್ ನೀಡಿದ್ರು. 5 ಆರೋಪಿಗಳನ್ನ ಬಂಧಿಸಲಾಯಿತು. ಕಿರಣ್, ವಿಮಲ್, ಪ್ರದೀಪ್, ಮದನ್ ಮತ್ತು ಸ್ಯಾಮ್ಯುಯಲ್ ಎಂಬ ಆರೋಪಿಗಳನ್ನ ಬಂಧಿಸಲಾಯಿತು. ಆದರೆ ಶಿವನ ತಾಯಿ ಮಾಧ್ಯಮಗಳಿಗೆ ಬೈರತಿ ಬಸವರಾಜ್ ಹೆಸರನ್ನ ದೂರಿನಲ್ಲಿ ಸೇರಿಸಿರಲಿಲ್ಲ ಅಂತ ಆರೋಪಿಸಿದ್ರು. ಜುಲೈ 28, 2025 ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಿ ರಾಜ್ಯ ಸರ್ಕಾರ ಆದೇಶಿಸಿತು. ಸಿಐಡಿ ಹೋಮಿಸೈಡ್ ಮತ್ತು ಬರ್ಗ್ಲರಿ ವಿಂಗ್ ತನಿಖೆಯನ್ನ ನಿರ್ವಹಿಸಿತು. ಸೆಪ್ಟೆಂಬರ್ 24, 2025 ಸಿಐಡಿ ಬಸವರಾಜ್ ಅವರಿಗೆ ನೀಡಲಾದ ಮಧ್ಯಂತರ ರಕ್ಷಣೆಯನ್ನ ರದ್ದುಗೊಳಿಸಲು ಕೋರ್ಟ್ಗೆ ಅರ್ಜಿ ಸಲ್ಲಿಸಿತು. ನವೆಂಬರ್ 10, 11, 2025 ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಇನ್ನೂ 2 ಬಂಧನವಾಯಿತು. ಎಜಿ ಅಜಿತ್ ಕುಮಾರ್, ಈತ ರಿಯಲ್ ಎಸ್ಟೇಟ್ ವ್ಯವಹಾರಿ ಮತ್ತು ಮಾಜಿ ಗ್ಯಾಂಗ್ಸ್ಟರ್, ಹಾಗೂ ಅನಿಲ್ ಆರ್ಡಿ ಎಂಬಾತನನ್ನ ಅರೆಸ್ಟ್ ಮಾಡಲಾಯಿತು. ಅವರು ಕೊಲೆಗೆ ಆರ್ಥಿಕ ಮತ್ತು ಲಾಜಿಸ್ಟಿಕ್ ಬೆಂಬಲ ನೀಡಿದ್ರು ಅಂತ ಆರೋಪಿಸಲಾಯಿತು. ನವೆಂಬರ್ 19, 2025 ಸಿಐಡಿ ಅಜಿತ್ ಕುಮಾರ್ ಮತ್ತು ಅನಿಲ್ ಮೇಲೆ ಪಾಲಿಗ್ರಾಫ್ ಮತ್ತು ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗಳಿಗೆ ಕೋರ್ಟ್ ಅನುಮತಿ ಕೋರ್ತು. ಡಿಸೆಂಬರ್ 19, 2025 ಕರ್ನಾಟಕ ಹೈಕೋರ್ಟ್ ನ್ಯಾಯಪೀಠವು ಕೋಕೋ ಅಥವಾ ಕೆಸಿಒಸಿಎ ಅಂದ್ರೆ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆಕ್ಟ್ ಅನ್ನು ರದ್ದುಗೊಳಿಸಿತು. ಅದರ ಜೊತೆ ಬೈರತಿ ಬಸವರಾಜ್ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೂಡ ನ್ಯಾಯಪೀಠ ತಿರಸ್ಕರಿಸಿತು. ಡಿಸೆಂಬರ್ 22, 2025 ಸಿಐಡಿ 20 ಆರೋಪಿಗಳಲ್ಲಿ 18 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿತು. ಬೈರತಿ ಬಸವರಾಜ್ ಆರೋಪಿ ನಂಬರ್ 5 ಮತ್ತು ಅಜಿತ್ ಆರೋಪಿ ನಂಬರ್ 20 ಇವರ ವಿರುದ್ಧ ತನಿಖೆ ಮುಂದುವರೆದಿದೆ ಅಂತ ಹೇಳಿತು. ಡಿಸೆಂಬರ್ 23, 2025 ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬೈರತಿ ಬಸವರಾಜ್ ಅವರ ನಿರೀಕ್ಷಣಾ ಮುಂಗಡ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿತು. ಡಿಸೆಂಬರ್ 24, 2025
ಸ್ಪೆಷಲ್ ಕೋರ್ಟ್ನಲ್ಲಿ ಅರ್ಜಿ ತಿರಸ್ಕಾರವಾದ ಬೆನ್ನಲ್ಲೇ ಬೈರತಿ ಬಸವರಾಜ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಹೈಕೋರ್ಟ್ ಕೂಡ ಬೈರತಿ ಬಸವರಾಜ್ ಮನವಿಯನ್ನ ತಿರಸ್ಕರಿಸಿತು. ಇದರ ಬೆನ್ನಲ್ಲೇ ಬೈರತಿ ಬಸವರಾಜ್ ಪತ್ತೆಗಾಗಿ ಕೋರ್ಟ್ ಲುಕ್ಔಟ್ ನೋಟಿಸ್ ಜಾರಿ ಮಾಡಿತು. ಡಿಸೆಂಬರ್ 26, 2025 ಬೈರತಿ ಬಸವರಾಜ್ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನುಗಾಗಿ ಅರ್ಜಿ ಸಲ್ಲಿಸಿದ್ರು. ಹೈಕೋರ್ಟ್ ವೆಕೇಷನ್ ಬೆಂಚ್ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡಿತು. ಫೆಬ್ರವರಿ 10, 2026 ಹೈಕೋರ್ಟ್ ನ್ಯಾಯಪೀಠ ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ತಿರಸ್ಕರಿಸಿತು ಮತ್ತು ಮಧ್ಯಂತರ ಜಾಮೀನು ರದ್ದುಗೊಳಿಸಿತು. ಸಿಐಡಿ ಲುಕ್ಔಟ್ ನೋಟಿಸ್ ಜಾರಿ ಮಾಡಿ ಹುಡುಕಾಟ ಆರಂಭಿಸಿತು. ಫೆಬ್ರವರಿ 10, 2026 ಬೈರತಿ ಬಸವರಾಜ್ಗಾಗಿ ಸಿಐಡಿ ತಂಡ ಹುಡುಕಾಟ ತೀವ್ರಗೊಳಿಸಿತು. ಬಸವರಾಜ್ ಪರಾರಿಯಾಗಿದ್ದಾರೆ ಎಂಬ ಮಾಹಿತಿಯೂ ಲಭ್ಯವಾಯಿತು. ಫೆಬ್ರವರಿ 12, 2026 ಬೈರತಿ ಬಸವರಾಜ್ ತೆರೆಮರೆಯಲ್ಲೇ ಇದ್ದುಕೊಂಡೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಹೈಕೋರ್ಟ್ ನಿರ್ಧಾರಕ್ಕೆ ಹಸ್ತಕ್ಷೇಪ ಮಾಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿತು. ಕೊನೆಗೂ ಬೈರತಿ ಬಸವರಾಜ್ ಅರೆಸ್ಟ್. ಸುಪ್ರೀಂ ಕೋರ್ಟ್ನಲ್ಲೂ ಹಿನ್ನಡೆಯಾಗ್ತಾ ಇದ್ದಂತೆ ಬೈರತಿ ಬಸವರಾಜ್ ಬಂಧನಕ್ಕೆ ಸಿಐಡಿ ತಂಡ ಸಿದ್ಧತೆ ನಡೆಸಿತು. ಬೆಂಗಳೂರು ಏರ್ಪೋರ್ಟ್ಗೆ ಬರ್ತಿದ್ದಾಗಲೇ ಪೊಲೀಸರು ಅವರನ್ನ ವಶಕ್ಕೆ ಪಡೆದರು. ಬಳಿಕ ಸಿಐಡಿ ತಂಡಕ್ಕೆ ಹಸ್ತಾಂತರಿಸಲಾಯಿತು. ರಿಯಲ್ ಎಸ್ಟೇಟ್ ವಿವಾದದಿಂದಾಯ್ತಾ ಕೊಲೆ? ಬಿಕ್ಲು ಶಿವ ಮತ್ತು ಬಸವರಾಜ್ ನಡುವೆ ರಿಯಲ್ ಎಸ್ಟೇಟ್ ವಿವಾದವಿತ್ತು ಎನ್ನಲಾಗಿದೆ. ಬಿಕ್ಲು ಶಿವ ಹತ್ಯೆಗೂ ಹಿಂದೆ ಬೈರತಿ ಬಸವರಾಜ್ ವಿರುದ್ಧ ಬೆದರಿಕೆ ದೂರು ನೀಡಿದ್ದ. ಸಿಐಡಿ ತನಿಖೆಯಲ್ಲಿ ಮೊಬೈಲ್ ಡೇಟಾ, ಸಾಕ್ಷಿಗಳ ಹೇಳಿಕೆಗಳು ಮತ್ತು ಫೆಬ್ರವರಿ 2025 ಕುಂಭಮೇಳ ಪ್ರಯಾಣದ ಸಾಕ್ಷಿಗಳು ಬೈರತಿ ಬಸವರಾಜ್ ಅವರನ್ನ ಆರೋಪಿಗಳೊಂದಿಗೆ ಸಂಬಂಧ ಇದೆ ಅನ್ನೋದನ್ನ ಮೇಲ್ನೋಟಕ್ಕೆ ದೃಢಪಡಿಸಿತು. ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಬೈರತಿ ಪಾತ್ರವೇನು? ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಪಾತ್ರವೂ ಇದೆ ಎನ್ನಲಾಗಿದೆ. ಅವರು ಪ್ರಕರಣದಲ್ಲಿ 5ನೇ ಆರೋಪಿ ಅಂದ್ರೆ ಅಕ್ಯೂಸ್ ನಂಬರ್ 5 ಆಗಿ ಹೆಸರಿಸಲ್ಪಟ್ಟಿದ್ದಾರೆ. ಸಿಐಡಿ ತನಿಖೆಯ ಪ್ರಕಾರ ಅವರು ಕೊಲೆಯಲ್ಲಿ ಸಂಚು ಅಂದ್ರೆ ಕಾನ್ಸ್ಪಿರಸಿ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಪ್ರಮುಖ ಆರೋಪಿ ಜಗ್ಗನ ಜೊತೆ ಸಂಪರ್ಕ. ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಜೊತೆಗೆ ಬಸವರಾಜ್ ಅವರಿಗೆ ನೇರ ಸಂಪರ್ಕ ಇದೆ ಅಂತ ಸಿಐಡಿ ಹೇಳಿದೆ. ಬಿಕ್ಲು ಶಿವನ ಹತ್ಯೆಗೂ ಮುನ್ನ ಅವರು ಶಿವನನ್ನ ಹಲವು ಬಾರಿ ಭೇಟಿಯಾಗಿದ್ರು ಎಂಬ ಸಾಕ್ಷ್ಯಗಳಿವೆ. ಮೊಬೈಲ್ ಕಾಲ್ ರೆಕಾರ್ಡ್ಗಳು, ಲೊಕೇಶನ್ ಡೇಟಾ ಮತ್ತು ಇತರ ಸಾಕ್ಷ್ಯಾಧಾರಗಳು ಬೈರತಿ ಬಸವರಾಜ್ ವಿರುದ್ಧವಾಗಿದ್ವು. ರಿಯಲ್ ಎಸ್ಟೇಟ್ ವಿವಾದದಿಂದಾಗಿ ಹತ್ಯೆ ನಡೆಯಿತಾ? ಹತ್ಯೆಗೆ ಕಾರಣ ರಿಯಲ್ ಎಸ್ಟೇಟ್ ಅಥವಾ ಭೂಮಿ ವಿವಾದ ಎನ್ನಲಾಗಿದೆ. ಕಿತ್ತಗನೂರು ಗ್ರಾಮದ 12 ಎಕರೆ ಭೂಮಿ ಸಂಬಂಧಿಸಿದ್ದು ಎನ್ನುವುದು ಬಹಿರಂಗವಾಗಿದೆ. ಬಿಕ್ಲು ಶಿವ ಬಸವರಾಜ್ ಮತ್ತು ಅವರ ಸಹಾಯಕರಿಂದ ಬೆದರಿಕೆಗೆ ಒಳಗಾಗಿದ್ರು ಅಂತ ಪೊಲೀಸರಿಗೆ ದೂರು ನೀಡಿದ್ರು. ಬಿಕ್ಲು ಶಿವನ ತಾಯಿ ವಿಜಯಲಕ್ಷ್ಮಿ ಅವರು ಕೂಡ ಬಸವರಾಜ್ ಅವರ ಕುಮ್ಮಕ್ಕಿನಿಂದಲೇ ಕೊಲೆ ನಡೆದಿದೆ ಅಂತ ಆರೋಪಿಸಿದ್ದಾರೆ. ಪ್ರಕರಣದಲ್ಲಿ ಒಟ್ಟು 20 ಆರೋಪಿಗಳು. ಪ್ರಕರಣದಲ್ಲಿ ಒಟ್ಟು 20 ಆರೋಪಿಗಳಿದ್ದು 18 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಬಸವರಾಜ್ ಅವರ ವಿರುದ್ಧ ತನಿಖೆ ಮುಂದುವರೆದಿದ್ದು ಅವರು ಕೊಲೆಯಲ್ಲಿ ಪ್ರಮುಖ ಸಂಚುಗಾರ ಅಂತ ಸಿಐಡಿ ಹೇಳಿದೆ.